ಯಮದ ವಿಧಿ ಬೆನ್ನ ಬಿಡದಯ್ಯ. ಹೌದು. ವಿಧಿ ಗಂಜಿ ಕಾಡುವ ಸೇರಿದರೆ ಹುಲಿ ಶಿವ ಬೆನ್ನ ಬಿಡದಯ್ಯ. ಹುಲಿ ಗಂಜಿ ಹುತ್ತಿನೊಳಗ ಸೇರಿದರೆ ಸರ್ಪ ಕಚ್ಚದ ಬೆನ್ನ ಬಿಡದಯ್ಯ. ಹೌದು ಹೌದು. ಸರ್ಪ ಕಂಜಿ ಮರಳಿ ಬಹುದಾಗ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದಯ್ಯ. ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೌದು ಹೌದು. ಇದೇ ಮಾತು ಯಾಕೆ ಹೇಳಿರಿಪ್ಪ? ಒಬ್ಬಕ್ಕೆ ಹೆಣ್ಣು ಮಗಳ 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಬಸವಣ್ಣ ಅಕ್ಕ ಆಗಿರ್ತಕ್ಕಂತ ಹೇಳಿದ ಮಾತ. ಹೌದೌದು. ನಾವ ಮಾಡಿದ ಕರ್ಮ ನಮ್ಮ ಬೆನ್ನ ಹಿಂದೆ ಇರ್ತದ ಅಂತ ಹೇಳ್ತಾರ ತಮ್ಮ. ಹೌದೌದು. ಯಾಕೆ ಮಾತು ಹೇಳ್ತಾರ ಅಂತ ಕೇಳಿದ್ರ ಅಕ್ಕ ಮಾದೇವಿ ಯಮ ಒಂದು ಲಿಸ್ಟ್ ಮಾಡಿರ್ತಾನ ನಮ್ಮ ಸಿದ್ದನ್ನ. ಹೆಂಗ್ರಿಪ್ಪ? ಯಾವ್ಯಾವ ಟೈಮಕ್ಕ ಯಾರ್ಯಾರು ಒಯ್ಬೇಕಂತೇಳಿ ಯಮದೇವ್ರ ಒಂದು ಲಿಸ್ಟ್ ಅನ್ನ ಮಾಡಿಟ್ಟಿದತ್ತ. ಹೌದ್ ಹೌದು. ಲಿಸ್ಟ್ ಮಾಡಿರ್ತಾನ್ರಿಪ್ಪ. ಲಿಸ್ಟ್ ತೆಗೆದು ನೋಡಿದ, ನಂಬರ್ ಬಂದಿತ್ತು. ಬಂದ ಬಂದ ಅವನು ಒಯ್ಬೇಕಂತ ಅವನ ಮನೆಗೆ ಬಂದ. ಹೌದು. ತಮ್ಮ ನಿಂದ ನಂಬರ್ ಬಂದದು, ಓ ಇನ್ನ ನಡಿ ಅಂದ. ಅವಾಗ ಹೇಳ್ತಾನತ್ತ ಯಮದವ್ರಿಗೆ ಒಬ್ಬ. ಏನತ್ರಿಪ್ಪ? ಏನಂತ ಹೇಳತ್ತ, ನನ್ನ ಒಯ್ಯಾಕ ನಂಬರ್ ಬಂದೈತಿ, ಒಯ್ವಲ್ಯಾಕರೆ ಇವತ್ತು ನಂದೊಂದು ಮಾತದಪ್ಪ. ಹೆಂಗ್ರಿಪ್ಪ? ನಂದೊಂದು ಮಾತು ಜೇರ್ನಿ ಪಾಲಿಸಿದೆ ಅಂದ್ರೆ ನನ್ನ ಒಯ್ಯಾಕ ಅವಕಾಶ ಕೊಡ್ತೇನೆ ಅಂತ ಹೇಳಿ ಈ ನಮ್ಮ ಡಗ್ಗ ಬರ್ಸ್ತಾನಲ್ಲ, ಡಗ್ಗ ಬರ್ಸ್ತಾನ ಸಚ್ಚು ಸಚಿನ್ ಅಂತ ಹೇಳಿದ. ಹೇಳಿದ್ರಿಪ್ಪ. ಬಹಳ ಚಾಣಕ್ಯ ಮನುಷ್ಯ ಇದ್ದ. ಹೌದ್ ಹೌದು. ಹೇಳ್ತಾನ, ಏನ್ರಿಪ್ಪ? ಎಂದೂ ಇಲ್ಲದವ ಯಮದೇವ ನನ್ನ ಮನೆಗೆ ನೀ ಬಂದಿ. ನನ್ನ ಮನೆಗೆ ನೀ ಬಂದೆ ಅಂದ್ರ ನಿನ್ನ ಹಂಗೆ ಹೊಳಿ ಕಳಿಸದ್ ಬೇಡಪ್ಪ. ನಿನ್ನ ಸಂಗಾಟ ನಾನು ಬರ್ತೇನೆ. ಕರೆ ನನ್ನ ಮನಿ ಒಳಗೊಂದು ಗಲಾಸ್ ನೀ ಹಾಲು ಕುಡಿಬೇಕು ಅಂತೇಳಿ ಯಮದೇವರಿಗೆ ಹೇಳ್ದತ್ತ. ಹೇಳನ್ರಿಪ್ಪ. ಯಾಕಾಗೋಲ್ಲ ಯಮದೇವ್ರ ಅಂದತ್ತ. ಹಾಲು ಕುಡ್ಲಕತ್ತಾನ, ಕುಡಿದು ತಿಳ್ಕೊಂಡು ಆ ಹಾಲು ಕೊಟ್ಟತ್ತ. ಹಾಲಿನೊಳಗೆ ಏನ್ ಹಾಕಿ ಕೊಟ್ಟತ್ತ? ಏನ್ರಿಪ್ಪ? ಸಚಿನ್ ಅಂತ ಹುಡುಗ ನಿದ್ದಿ ಗುಳಿಗೆ ಹಾಕಿ ಕೊಟ್ಟತ್ತ ಯಮದೇವ್ರಿಗೆ. ಹೌದು. ನಿದ್ದಿ ಗುಳಿಗೆ ಹಾಕಿ ಕೊಟ್ಟತ್ತ. ಯಮದೇವ್ರು ಕುಡಿದು ಹಾಲ ನಿದ್ದಿ ಬರ್ಲಾಕೈತಿತ್ತು. ಮಂಚದ ಮ್ಯಾಗ ಅಡ್ಡಾಗಿ ಬಿಟ್ಟ. ಹೌದ್ ಹೌದು. ಹಾಲು ಕುಡ್ದು ಮಕ್ಕೊಂದ್ ಬಿಟ್ಟವ್. ಮಂಚದ ಮ್ಯಾಗ ಅಡ್ಡದ. ಅವಾಗ ಯಮದೇವ್ರನ್ನ ಲಿಸ್ಟ್ ತೆಗೆದು ನೋಡ್ತಾನತ್ತ ಸಚಿನ್. ಫಸ್ಟ್ನೇ ನಂಬರ್ ಒಂದ ಇತ್ತು. ಇನ್ನು ನಂಬರ್ ತೆಗೆದು 101 ಮಂದಿ ಒಳಗ ತಳಗ ಹಾಕಿದತ್ತ. ತೆಗದ. ಹೌದ್ ಹೌದು. ಬೆರಕಿದ್ದ ಹುಡುಗ. ಇನ್ನು 100 ಮಂದಿ ಆಗುತ್ತಾನ. ಕೈ ನಂಬರ್ ಬರಂಗಿಲ್ಲ, ಇನ್ನೂ ಒಟ್ಟು ಭಾಳಿ ಬದಕ್ತಾನ ತಿಳ್ಕೊಂಡು ತಳಗ ಹಾಕಿದ. ಅವಾಗ ಯಮದೇವ್ರ ಒಂದ್ 3-4 ತಾಸು ನಿದ್ದಿ ಮಾಡಿ ಇಲ್ಲಿ ಮಕ್ಕೊಂಡಾರಲ್ಲ ಮುಂದೆ ಹೆಂಗ ನಿದ್ದಿಗಳಿಗೆ ಕೊಟ್ಟು ಹೋಗ್ಯಾರ್ರಿ ಹಾಲು ಸಿರುಗುರ್ದವ್ರು. ಯಾಕಂದ್ರ ನಿದ್ದಿ ಮಾಡಿದ ಆನಂದವಾಗಿತ್ತು. ಹೌದು. ಎದ್ದ ಸಚಿನ್ ಹೇಳ್ತಾತ, ಏನತ್ರಿಪ್ಪ? ಏನಪ್ಪ ಎಷ್ಟು ಮಂದಿ ಮನಿಗ್ ಹೋಗ್ಯಾನ, ಕರೆ ಇಟ್ಟು ಶಾಂತಿ ಇಟ್ಟು ವಿಶ್ರಾಂತಿ ಎಲ್ಲಿ ಸಿಕ್ಕಿಲ್ಲ ನನಗ. ಎಷ್ಟು ಚಲೋನ ಹಾಲು ಎಲ್ಲಿ ಸಿಕ್ಕಿಲ್ಲ ನನಗ. ಇವತ್ತು ನೀ ಇಟ್ಟು ವಿಶ್ರಾಂತಿ ನನಗ ಕೊಟ್ಟೆ ಅಂದ್ರ ಪೈಲೇ ನಂಬರ್ ನಿಂದಿತ್ತು. ಹೌದು. ಕರೆ ಇನ್ನು ಮ್ಯಾಗಿಂದ ಬರಂಗಿಲ್ಲ, ಬಡ್ಡಿಯಾಗಿಂದ ಹೋಗ್ತಾನಂತಾವ್. ಇನ್ನು ಒಟ್ನಿ ಈ ಕಡೆಯಿಂದ ಚಾಲು ಐತೆ ಅಂದ್ರ ಅವ್ರು. ಯಾಕಂದ್ರೆ ಮತ್ತ ಒಂದೇ ಇತ್ತು ಬಡ್ಡಿಯಾಗ ಹೆಸರಲ್ಲಿ. ಫಸ್ಟ್ಕ ಮತ್ತ ಅವಂದೇ ಬತ್ತು. ಹೌದಿಲ್ಲ? ಹೌದು. ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಇನ್ನೊಂದು ಕಡೆ ಮಾತ. ಹೆಂಗ್ರಿಪ್ಪ? ಏನಾಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಏನಾಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದವನ ಸಾಕ್ಷಿ, ನನ್ನ ಮನವನ ಸಾಕ್ಷಿ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವತೆ ಅವನೇ ಅಣ್ಣ ಬಸವಣ್ಣ ಹೇಳಿರ್ತಕ್ಕಂತ ಮಾತ. ಹೌದು. ಹೌದಿಲ್ಲ? ಯಾಕಂದ್ರೆ ಇವತ್ತಿನ ದಿವಸ ಯಲ್ಪಾರಟ್ಟಿ ಪುಣ್ಯ ಪಾವನ ಕ್ಷೇತ್ರದಲ್ಲಿ ಬಹಳ ಅನುಭವದ ಮಾತ. ಹೌದು ಸರ್. ಅವ್ರ ಯಲ್ಪಾರಟ್ಟಿಗೆ ಬಂದೇವಂದ್ರೆ ಇಲ್ಲಿ ಬರಿಗಿ ಮೇಲೆ ತಗೊಂಡೇನು ಗೋಟೆ ಆಡ್ಲಕ್ಕೇನು ಬಂದಿಲ್ಲ ಮಾಸ್ತರ್. ಅವ್ರ MBBS ನಿಂದ ಸಾಲಾಗಿರ್ಬೇಕಾರೆ ಸುರೇಶ್ ಮಾಸ್ತರ್ ಸಾಲಿ ಕೈಲಾರ ಗರಡಿ ಮನ್ಯಾಗ ತಾಲೀಮ್ ಹಡ್ದ ಹೌದಾ ನೀನು? 5 ಲಕ್ಷ ಇರ್ಲಿ. ಏನಂದ್ರಿ? ಹೆಂಗ್ರಿ? ಗುರುವ ಶಿಷ್ಯಾಗ ಶಿಷ್ಯನ ಮ್ಯಾಗ ವಿಶ್ವಾಸ ಇಲ್ಲತ್ತ, ಗುರುವಿನ ಮ್ಯಾಗ ಶಿಷ್ಯನ ಮ್ಯಾಗ ವಿಶ್ವಾಸ ಇಲ್ಲತ್ತ. ಹೌದು ಸರ್. ಅವ್ರ ಯಾಕಂದ್ರ ನಡೆದಾಡು ದಾರಿಗಳ ಎಲ್ಲಾನು ಸಪ ಇರಂಗಿಲ್ಲ. ಹೌದಿಲ್ಲ? ನಡೆದಾಡು ನೆಲ ಸಪ ಇರಂಗಿಲ್ಲ. ಅಂಕು ಡೊಂಕ ಇರ್ತದ, ತೆಗ್ಗಾದಿನಿ ಇರ್ತದ, ಕಲ್ಲು ಮೂಳ ಇರ್ತದ. ಹೌದಿಲ್ಲ? ಇವನ್ನೆಲ್ಲ ನಾವು ವಿಚಾರ ಮಾಡಿ ದಾಟಬೇಕಾಗ್ತದ. ಹೌದಿಲ್ಲ? ಸುರೇಶ್ ಮಾಸ್ತರ್ ಅಂದ ಅಂತೇಳಿ ನೀವು ಶಾನೆ ತಾಲೆ ಬಾಳ ಇತರ ಜಾನಕದಲ್ಲಿ ಮಾತಾಡ್ರಿ. ಕರೆ ಇವತ್ತಿನ ದಿವಸ ನೀವು ಎಲ್ಲರೇ ಮಾತಾಡಿ ಬಹಳ ಅಧ್ಯಾತ್ಮ ದೊಡ್ಡವ್ರದ್ರಿ ನಿಮಗ ಅಲ್ಲ ನಾವಲ್ಲ. ಕರೆ ಇವತ್ತಿನ ದಿವಸ ಕಬ್ಬೂರು ಸುರೇಶ್ ಮಾಸ್ತರ್ ಜೇರ್ ಮಾತಿನೊಳಗೆ ಉಗುದು ಜೇರ್ ಹಾರಿಸಿದ ಗುರು
ವಿರುದ್ಧ ಎಲ್ಪಾರಟ್ಟ ಗೆದ್ದಿರ್ತ ನಾನೇ ಹೇಳ್ತೇನೆ. ಹೌದು ಹೌದು ಹೌದು. ಏನಂದ್ರಿ ಸರ್ ಅವ್ರ? ಏನಂದ್ರು? ಗುರುವಿನ ಮ್ಯಾಗ ವಿಶ್ವಾಸ ಶಿಷ್ಯನ್ ನಿಲ್ಲತ್ತ, ಶಿಷ್ಯನ ಮ್ಯಾಗ ಗುರುವಿನ ವಿಶ್ವಾಸ ಇಲ್ಲ. ಹೌದು ಹೌದು. ಅಲ್ಲಿ ತುಪ್ಪಳ ಯಾಕೆ ಬಿಡೋದು ಬೇಕಾಗಿತ್ತು, ಅಲ್ಲಿ ಉಂಗುರ ಯಾಕೆ ಬಿಡೋದು ಬೇಕಾಗಿತ್ತು ಅಂದ್ರಿ ನೀವು. ಹೌದು ಹೌದು. ಏನ್ ಅಡ್ಡಿ ಇಲ್ಲ ಮಾಸ್ತರ್ ಅವ್ರ ಮಹತ್ತ. ಖರೆ ಭಸ್ಮಾಸುರ ಕುತ್ತ ಪರಮಾತ್ಮನ ತಪ್ಪಾಗೈದಿದ್ದ ಮಾತಾಡರಿಲ್ರಿ. ಹೌದು ಹೌದು. ಭಸ್ಮಾಸುರ ಕುತ್ತ ಪರಮಾತ್ಮನ ತಪ್ಪಾಗೈದ. ಪರಮಾತ್ಮನ ಒಲಿಮೆ ಮಾಡ್ಕೊಂಡ. ಒಲಿಮೆ ಮಾಡ್ಕೊಂಡ ಮೇಲತ್ತ ಪರಮಾತ್ಮ ಅವನಿಗೆ ವರ ಕೊಟ್ಟ. ಹೆಂಗ್ರಿಪ್ಪ? ಏನತ್ತೇಳಿ ವರ ಕೊಟ್ಟ? ಏನತ್ತ? ನಿನಗ ಜೇರ ಭಸ್ಮ ಸಿಗಲಿಕ್ಕಂದ್ರ ನೀ ಯಾರ ತಲೆ ಮ್ಯಾಗ ಹಾಸ್ತಿಡ್ತಿ ನೋಡು, ಅವ್ರು ಸುಟ್ಟು ಭಸ್ಮ ಆಗಬೇಕಂತೇಳಿ ಆಶೀರ್ವಾದ ಮಾಡಿದ. ಹೌದು. ಮತ್ತಿಲ್ಲಿ ಶಿಷ್ಯನಲ್ಲಿ ಕಳಂಕ ಬುದ್ಧಿ ಯಾಕೆ ಬತ್ರಿ ಸರ? ಹೌದು ಹೌದು. ಅಲ್ಲಿ ಯಾಕೆ ಬರ್ತದ? ಶಿಷ್ಯನಲ್ಲಿ ಕಳಂಕ ಬುದ್ಧಿ ಯಾಕೆ ಬತ್ತು? ಹೌದು. ಮತ್ತ ಹೊಳ್ಳಿ ಅವ್ ವರ ಕೊಟ್ಟವನ ಸುಡ್ಲಕ್ ಬೇನ್ ಐತಾರಂತ ನೋಡಿ ತಮ್ಮ ಬಾಯ್ಲಿ ತಾವ್ ಹೇಳ್ತಾರ ಮಾಸ್ತರ್ ಅವ್ರ. ಹೌದೌದು ಹೇಳ್ತಾರ. ಎಲ್ಪ ರಟ್ಟಾಗ ಕೆಸರಿನೊಳಗ ಕಲ್ಲಿಟ್ಟು ದಾಟಬ್ಯಾಡ್ರಿ, ಅಲ್ಲಿದಲ್ಲೇ ಮಲ್ಲಿ ಮನಿ ಸಾರಿಸದಂಗ ಮಾಡಬ್ಯಾಡ್ರಿ. ಹೌದಿಲ್ಲ? ಏನ್ ಹೇಳಿದ್ರಿ? ಭಸ್ಮಾಸುರ ವರ ಕೊಟ್ ಪಡ್ಕೊಂಡ ಮ್ಯಾಲ ಪರಮಾತ್ಮನ ಹೊಳ್ಳಿ ಸುಡ್ಲಕ್ಕ ಬೆನ್ನ ಹತ್ಯಾನಂದ್ರ ಏನು ಶಿಷ್ಯನ ಮ್ಯಾಗ ವಿಶ್ವಾಸ ಇಟ್ಟದವಾಗ ಆಶೀರ್ವಾದ ಕೊಟ್ಟು ಗುರುವಿನ ಮ್ಯಾಗ ಅವನ ವಿಶ್ವಾಸ ಇಟ್ಟದ ಆಶೀರ್ವಾದ ತಗೊಂಡಿದ್ದ. ಹೌದ್ ಹೌದು, ಕರೆಯದ ಮಾತು. ಮತ್ ವಿಶ್ವಾಸ ಇಟ್ಟು ಕೊಟ್ಟಿತ್ತಂದ್ರ ಹೊಳ್ಳಿ ಅವನ್ ಯಾಕೆ ಸುಡಕ್ ಬೇನ್ ಹತ್ತಿದಂತ. ಹೌದು. ಹಂಗಿರಂಗಿಲ್ರಿ ಮಾಸ್ತರ್ ಅವ್ರ. ಹೆಂಗ್ರಿಪ್ಪ? ದೇವರಾಟ ಮಲ್ಲಿಗೆ ಹೂವಿನ ತೋಟ, ಯಾರಿಗೆ ತಿಳಿದಿಲ್ಲ ಇವನ ಆಟ, ಯಾರಿಗೆ ತಿಳಿದಿಲ್ಲ ಇವನ ಏಟ. ಜಗತ್ತಿನಲ್ಲಿ ಪರಮಾತ್ಮ ಬಾಳ ದೊಡ್ಡವದನ್ರಿ. ಹೌದು. ಈ ನೆಲಕ್ಕ ಮುಗುಲಿಗೆ ಎಟ್ಟ ಅಂತರದ ನೋಡ್ರಿ. ಹಂಗ ದೇವರಿಗೆ ಅಷ್ಟ ಬಾಳ ದೊಡ್ಡದಪ್ಪ ಸರ್ ಅವ್ರ. ಯಾಕಂದ್ರ ಹುಲಿಯ ಉಂಗ್ರ ಕೇಳ್ಯಾನ ಮಾಳಪ್ಪ. ಹುಲಿ ಯಾಕಂದ್ರ ಮಾಳಪ್ಪ ಕೇಳ್ತಾನ, ನನ್ನ ಗುರು ಹಟ್ಕೋರ ದೇವ್ರ ಕಾಡಬಾರದ ಕಾಡ್ಯಾನ, ಬೇಡಬಾರದ ಬೇಡ್ಯಾನ, ಹುಲಿಗಿನ್ನ ಬೇಡ್ಯಾನು. ಜೇರ ಕರ್ತ ಹಂಗೆ ಓದಿನಪ್ಪ ಅಂದ್ರ ಹುಲಿಗಿನ್ನ ಅಲ್ಲ ಅಂತಾನು. ನನ್ನ ಸಿದ್ಧ ಮಾಳಿಂಗರಾಯ ಗುರು ಬೀರಪ್ಪನ ಗುರುವಿನ ಮಾಡ್ಕೋಬೇಕಾರ ನನ್ನ ಗುರು ಹಟ್ಕೋರದನಪ್ಪ. ನನ್ನ ಅಷ್ಟೇ ಕಾಡದಲ್ಲದೆ ಅಕ್ಕ ಮಾಯವನ ತಮ್ಮಾಗಿ ಬಂದ ಬೀರಪ್ಪ ಅಕ್ಕನ ಸಹಿತ ಕಾಡ್ಯಾನು. ಹೌದಿಲ್ಲ? ಎಲ್ಲಿ ಕಾಡ್ಯಾನು? ನಾಗನ ಗದ್ದಿಗೆ ಬೇಕಂದಾನು. ಹೌದಿಲ್ಲ? ಹಂಗೆ ಹಾಲು ಕುಡಿದಿಲ್ಲ ನನಗ ಆಸನ ನಾಗನ ಗದ್ದಿಗೆ ಬೇಕಂತ ಹಠ ಮಾಡಿ ಕಾಡ್ಯಾನು. ಅಂತ ಹಟ್ಗೋರ್ ನನ್ನ ಬೀರಪ್ಪ ಗುರು ಅದಾನು. ಇಂತ ಹಾಲು ಒಯ್ದಿನಿ ಅಂದ್ರ ನನ್ನ ಕೂಣ್ ಹಿಡಿಯಲ್ವಾ ಬೇಯ್ತಾನು. ಇದು ಅಲ್ಲಂತಾನು. ಅಂದ ಕಾಲಕ್ಕ ಹುಲಿ ಅಂತದ. ಏನ್ರಿಪ್ಪ? ಮಳಪ್ಪ ಕೂಣ ನಿನ್ನ ಗುರುವಿಗೆ ಬೇಕಾಗಿತ್ತಂದ್ರ ಉಂಗುರ ಕಿತ್ತು ಕೊಡ್ತೇನಿ, ಒಯ್ದು ತೋರ್ಸು. ಹುಲಿ ಉಂಗುರ ಗುರ್ತ ಹತ್ತಾವಲ್ಲ ಮಾಳಪ್ಪ ಗುರುವಿಗೆ. ಬೀರಪ್ಪಗ ಯವ್ವ ನಾಯಿ ಉಂಗುರ ತಾನು. ಇಲ್ಲ ನನ್ ತುಪ್ಲಾ ಕಿತ್ತು ಕೊಡ್ತೇನೆ, ಇದಕ್ಕೆ ನೆರಿ ಕೂದಲತ್ತಾನು. ಇನ್ನು ಮೀಸಿ ಕಿತ್ತು ಕೊಡ್ತೇನೆ, ಇದಕ್ಕೆ ಬೆಕ್ಕಿನ ಕೂದಲತ್ತಾನು. ತಾಯಿ ಇದು ಬೇಡವಾ? ಸೂರ್ಯ ಚಂದ್ರ ಇರುವವರೆಗೆ ನೆಲಗಂಗೆ ಹರಿವರೆಗೆ ಪಾರೊಂದಪ್ಪವ್ರು ಇವರವರೆಗೆ ಮಾನವ ಕುಲ ಇರುವವರೆಗೆ ಹುಲಜಂತಾಗಿ ಶಿವ ಪಾರ್ವತಿ ಬಂದು ಮುಂಡಾಸು ಸುತ್ತುವರೆಗೆ ನಿನ್ನ ಕೂನ ಉಳಿಸ್ತಾನವಾ. ನಿನ್ನ ಮಕ್ಕಳ ಸರ್ ಅವ್ರ ಉತ್ತರಾನು ನಾ ಏನ್ ಹೇಳೇನಿ, ನೀವು ಬಂದ್ ಅದನ್ನ ಹೇಳಕತ್ತರಿ. ಹೌದಿಲ್ರಿ? ಹುಲಿ ಜಂತಿ ಮಾಡಿ ಹುಲಿ ಜಯಂತಿಯನ್ನ ಮಾಡಿ ಹುಲಿ ಅಗಸಿ ಕಟ್ಟಿ ಹುಲಿ ಅಗಸಿ ಚಿತ್ರ ತೆಗ್ಸ್ಯಾನ ಅಂತೇಳಿ ನನಗ್ ಸಿಕ್ಕ ಪ್ರಕಾರ ಉತ್ತರ ನಾನು ಹೇಳೇನಿ. ಮತ್ತ ಬಂದ ನೀವು ಅದನ್ನ ಹೇಳ್ತಿರಲ್ಲ ಸರ್. ಉತ್ತರ ಕರೆಕ್ಟ್ ಐತೆ ಅಂದ್ರೆ ಅಭಿಮಾನ ಕಾಡ್ತೈತೇನೆ ಎಲ್ಲ ಪರೆಕ್ಟ್ ಆಗಿಲಿ. ಹಂಗ್ಯಾಂಗಕ್ಕೈತಿ ನಮ್ಮದೇ ಕರೆ ಅನ್ನೋರು ಅವರು. ಓ ಸರ್ ಅವ್ರ, ಯಾಕಂದ್ರ ಅಭಿಮಾನ ಚೂಡ ಮುಕ್ತಿ ರೋಕಡ. ಅಭಿಮಾನ ಚೂಡ ಅಂದಾರ ಇಲ್ಲಿ. ಹೌದಿಲ್ಲ? ಅಭಿಮಾನದ ಯಾಕಂದ್ರ ಇದು ಸತ್ಯ ಸಿದ್ಧರ ಶಿವಸ್ಥಾನ ಐತಂದ್ರ ಇಲ್ಲಿ ಅಭಿಮಾನ ಕಾಡೋಂಗಿಲ್ಲ. ಮಾಸ್ತರ ಉತ್ತರ ಕರೆಕ್ಟ್ ಹೇಳಿದಿನ ಕೇಳಿದ ಒಪ್ಕೋದು ಒಂದು, ಮತ್ತ ಬಂದ್ ಹೊಳ್ಳಿ ಅದೇ ಉತ್ತರ ನೀವ್ ಹೇಳ್ತೀರಿ ಅಂದ್ರ ಸದ್ಯ ಯೂಟ್ಯೂಬ್ ಚೆಕ್ ಮಾಡೋದು ಅಂತಕ್ ರೆಕಾರ್ಡಿಂಗು ಐತಿ. ಹುಲಜಂತಿ ಒಳಗ ಹುಲಿ ತಂದ ಹುಲಿ ಜಯಂತಿಯನ್ನ ಮಾಡಿ ಹುಲಿ ಅಗಸಿ ಕಟ್ಟಿ ಹುಲಜಂತಿ ಒಳಗ ಕೂನ್ ಉಳಿಸ್ಯಾನ ಮಳಪ್ಪ ಆತಿ. ನಾನು ಉತ್ತರ ಅದನ್ನೇ ಹೇಳಿನಿ, ಏನು ಬ್ಯಾರೆದ್ ಹೇಳಿಲ್ಲ. ಹೌದಿಲ್ಲ? ಅದಕ್ಕಿರ್ಲಿ ಪುಣ್ಯಾತ್ಮರಿ.
ಭಂಡಾರ ಅಂತಕ್ಕಂತ ಭಸ್ಮ ಅಂತಕ್ಕಂಥದ್ದು ಹಾ ಹಾ ಬಹಳ ಉಪಯೋಗ ಕಲಾವಿದ್ರು. ಹೌದು ಬಡ್ಡಿ ಪಾಯ ಹಾಕಬೇಕು, ಪಾಯ ಹಾಕಿದ್ರ ಮನಿ ಬಹಳ ಗಚ್ಚಿ ನಿಲ್ತದ, ಪಾಯ ಹಾಕ್ಲಿಕ್ಕಂದ್ರ ಹೌದು ನಿಲ್ಲಂಗಿಲ್ಲ ಅಂತ ಹೇಳ್ತಾರ ಅವ್ರು. ಹೌದು ಹೌದಿಲ್ಲ? ಹಾ ಹಾ ಯಾಕಂದ್ರ ಆಹಾ ಬಹಳ ಒಳ್ಳೆ ಕಲಾವಿದ್ರು ಎಲ್ಲಾ ನಾಡಾಗಿನ ಕಲಾವಿದ್ರೆಲ್ಲ ಇಲ್ಲಿ ಬಂದು ಕೂಡ್ಯಾರ್ತಮ್ಮ. ಕುಡ್ಯಾರಿಪ್ಪ ಹೌದಿಲ್ಲ? ಹೌದು ಏನ್ ಅಡ್ಡಿಲ್ಲ ಮಾಸ್ತರ್ ಅವ್ರು ಹೇಳ್ಬೇಕಂತ ತಿಳುವಳಿಕೆ ಮಾತಾ. ಹೌದು ಪಾಯ ಹಾಕಬೇಕು ಬಡ್ಡಿಗೆ. ಆಹಾ ಹೌದಿಲ್ಲ? ಆಹಾ ಅಂದಾರ ಅಂದ ಮೇಲ್ತ ಆಹಾ ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ನೀರ ನಿರಂಕಾರದಲ್ಲಿ, ಆಹಾ ನೀರ ನಿರಂಕಾರದಲ್ಲಿ ಓಂ ಅಂತಕ್ಕಂತ ಶಬ್ದ ಹುಟ್ಟಿತು. ಹೊಟ್ಟಿತು ಓಂ ಅಂತಕ್ಕಂತ ಶಬ್ದದೊಳಗ ಸ್ವಯಬ್ರಹ್ಮ ಹುಟ್ಟಿ ಬಂದ. ಹೌದಾ ಸ್ವಯಬ್ರಹ್ಮನ ನಾಲ್ಕು ಹನಿ ಏನಾಗ್ಯದ? ಏನಾಗ್ಯದ್ರಿಪ್ಪ? ನಾಲ್ಕು ಹನಿ ಬೆಂಗೂರು ಸೂರ್ಯ ಅದ. ಸೂರ್ಯ ಅದ. ಹೌದಾ? ಹೌದು ಅದೇದಿಂದ ಯಾರು ಹುಟ್ಟಿದ್ರು ಅಂತ ಕೇಳಿದ್ರ ಆದಿಶಕ್ತಿ ಹುಟ್ಟಿದ್ರು, ಬಸವಣ್ಣಪ್ಪ ಹುಟ್ಟಿದ, ಹುಟ್ಟಿದ ಮುನಿ ಹುಟ್ಟಿದ, ಆಹಾ ಹಿಂಗ ಹುಟ್ಟಿ ಬಂದ್ರು. ಹೌದು ಹುಟ್ಟಿ ಬಂದ ಮೇಲತ್ತ ಆಹಾ ಮುಂದ ಆದಿಶಕ್ತಿಗೆ ಸ್ವಯಬ್ರಹ್ಮಗ ಆಹಾ ವಿಚ್ಛೆಯಾಗಿ ಮದುವೆ ಆಗಬೇಕಂತಕ್ಕಂತ ಆಸೆಯನ್ನ ಪಟ್ಟ ಮೇಲ್ತ ಆಹಾ ನೀರಿನ ಮ್ಯಾಗ, ಯಾಕಂದ್ರ ಅವಾಗ ಎಲ್ಲ ನೀರು ನಿರಂಕಾರನೇ ಇತ್ತು. ನಿರಂಕಾರ ಇತ್ತು. ಹೌದಿಲ್ಲ? ಹೌದು ನೀರ ನಿರಂಕಾರ ಇದ್ದ ಟೈಮ್ದೊಳಗ ಆಹಾ ಏನ್ ಮಾಡ್ಯಾರ? ಏನ್ ಮಾಡ್ಯಾರಿಪ್ಪ? ಸ್ವಯಬ್ರಹ್ಮಗ ಆದಿಶಕ್ತಿಗೆ ಮದುವೆ ನಡೀತು ಇದೇ ನೀರಿನ ಮ್ಯಾಗ. ಹೌದಾ ಅವಾಗ ಬಸವಣ್ಣಪ್ಪ ಏನ್ ಮಾಡ್ಯಾನ ಅಂತ ಕೇಳಿದ್ರ, ಏನ್ ಮಾಡ್ಯಾನ್ರಿಪ್ಪ? ತನ್ನಲ್ಲಿ ಇದ್ದಿರ್ತಕ್ಕಂತ ಶಕ್ತಿದಿಂದ ತನ್ನ ಕೋಡದಿಂದ ಕೋಡದಿಂದ ಏನು ಹುಟ್ಸ್ಯಾನ ಅಂತ ಕೇಳಿದ್ರ, ಏನ್ ಹುಟ್ಟಿಸ್ಯಾನ್ರಿಪ್ಪ? ಕುಂಕುಮ ಹುಟ್ಸ್ಯಾನ, ಹೌದು ಭಂಡಾರ ಹುಟ್ಸ್ಯಾನ ಭಂಡಾರ ಹುಟ್ಟಿಸ್ಯಾನು. ಸರ್ ಅವ್ರ. ಹಾ ಹೌದಲ್ಲ? ಹಾ ಇನ್ನ ಭಸ್ಮನು ಅಲ್ಲೇ ಹುಟ್ಟ್ಯದ. ಹುಟ್ಟ್ಯಾದ ಇಲ್ಲ ನಂಗಿಲ್ಲ. ಇಲ್ಲ ನಂಗಿಲ್ಲ. ಯಾಕಂದ್ರ ಆಹಾ ಆ ಬಸವಣ್ಣಪ್ಪಗ ಹಿಂದ ಸಣ್ಣ ಕುರ ಅಂತ ಹೇಳಿ ಬರ್ತಾರ, ನಿಮ್ಗೆಲ್ಲಾ ಗುರ್ತದ. ಹಿಂದ ಚಿಟ್ಕೂರು ಅಂತಾರ. ಚಿಟ್ಕುರು ಆತಾರ. ಹೌದ್ ಹೌದು. ಆ ಚಿಟ್ಕುರು ಚೂಟಿದ್ರೆ ಏನ್ ಬರ್ತದ್ರಿ? ಏನ್ ಬರ್ತದ್ರಿಪ್ಪ? ರಕ್ತ ಬರ್ತದ. ಹೌದ್ ಹೌದು. ಅದೇ ಚಿಟ್ಕುರು ಒಳಗ ಕುಂಕುಮ ಹುಟ್ಟ್ಯದ. ಆಹಾ ಬಸವಣ್ಣನ ಕೊಂಬಿನೊಳಗ ಭಂಡಾರ ಹುಟ್ಟ್ಯದ. ಭಂಡಾರ ಹುಟ್ಟ್ಯಾದ. ಅದೇ ಭಂಡಾರದಿಂದ ಸ್ವಯಂಬ್ರಹ್ಮ ಆದಿಶಕ್ತಿ ಮದುವೆ ನಡೆದ ಸಮಯದಲ್ಲಿ ಇದೇ ನೀರ ನಿರಂಕಾರದಲ್ಲಿ ಅರಿಸಿನ ಪುಡಿ ಭಂಡಾರ ಮಾಡಿ ತೂರನ ಯಾರು? ಆಹಾ ಬಸವಣ್ಣಪ್ಪ. ಹಾಕಯ್ರಿ ಅವಾಗ ಹೇಳ್ತಾನ ಸ್ವಯಂಬ್ರಹ್ಮ, ಏನತ್ರಿಪ್ಪ? ಬಸವಣ್ಣಪ್ಪ ಓ ಇಷ್ಟ ನಮಗ ಅಲಂಕಾರ ನೀರ ನಿರಂಕಾರದೊಳಗ ನಮ್ಮನ್ನ ಇಷ್ಟ ಮೆರವಣಿಗೆ ಒಳಗ ಭಂಡಾರ ಹಾರಿಸಿ ನಮ್ಮನ್ನ ಜೇರ ಮೆರವಣಿಗೆ ಇಲ್ಲಿ ತೆಗದಿ ಅಂದ್ರ, ತಗದಿ ಅಂದ್ರ ಮುಂದೊಂದು ದಿನ ನಿನಗೆ ಹಂಗ ಮೆರವಣಿಗೆ ಆಗೋದು ಹಂಗ ಇಲ್ಲಿ ನೀರಿನ ಮ್ಯಾಗ ನಮಗ ಮೆರವಣಿಗೆ ಮಾಡಿ ಅಂದ್ರ ಆಹಾ ನಿನಗೂ ನೀರಿನ್ಯಾಗ ಮೆರವಣಿಗೆ ಮಾಡ್ತೇವೋ. ಆಹಾ ಬಸವಣ್ಣಪ್ಪ ಹೌದಾ? ಎಲ್ಲಿ ಮಾಡಿದ್ರು? ಎಲ್ರಿಪ್ಪ? ಎಲ್ಲಿತ್ತ ಕೇಳಿದ್ರ ಆಹಾ ಸೊಲ್ಲಾಪುರ ಜಿಲ್ಲೆ ಆಹಾ ಮಂಗಳವೇಡ ತಾಲೂಕ ಹೌದಾ? ಹುಲಜಂತಿ ಹೌದು. ಬಬ್ಬಲಿ ಬಣ. ಹೌದು ಹೌದು. ಸದ್ಯ ಶಿವ ಪಾರ್ವತಿಯರು ಬಂದು ಹುಲಜಂತಿ ಊರಿಗೆ ಎಲ್ಲಿ ತಕ್ಕಿದ್ರ ಪಾಡ್ಯದ ಅಮಾಸಿ ದಿನ. ಹೌದಾ? ಪಾಡ್ಯದ ಅಮಾಸಿ ದಿನ ಹಾಲ ಹಳದಾಗ ಭಂಡಾರ ಹಾರಬೇಕಾರ ಸುಮ್ಮನೆ ಹಾರಂಗಿಲ್ರಿ ಸರ್ ಅವ್ರ. ಆಹಾ ಸ್ವಯಂಬ್ರಹ್ಮ ಮಾತ ಕೊಟ್ಟನ ಕೈಲಾಸದಾಗ ನೀರ ನಿರಂಕಾರ ಇದ್ದಾಗ ಹೌದ್ ಹೌದಾ? ಏನಂತೇಳಿ ಕೊಟ್ಟ? ಏನತ್ರಿಪ್ಪ? ಯಾವಾಗ ನೀ ಬಸವನಪ್ಪ ಆಹಾ ಯಾವಾಗ ನಮಗ ಇಲ್ಲಿ ಭಂಡಾರ ನೀ ಹಾರಿಸಿ ಅಂದ್ರ ಅರ್ಸಿ ಅಂದ್ರ ನಿನಗೊಂದಿನ ಮುಂದ 7ನೇ ಅವತಾರದಲ್ಲಿ ಆಹಾ ಸಾತಾರ ಜಿಲ್ಲೆ ಪಂಟಾನಪುರ ತಾಲೂಕ ಬಾರಾಮತಿಯಲ್ಲಿ ತುಕ್ಕಪ್ಪರಯ ತಾಯ ಅಮೃತಬಾಯಿ ಹೌದಾ? ಪುಣ್ಯ ಉದ್ರದಾಗ ಮಾಳಪ್ಪಗೆ ಹುಟ್ಟಿ ಬರ್ತಿ. ಹೌದಾ ಹೌದಾ? ಮಾಳಪ್ಪಗೆ ಹುಟ್ಟಿ ಬರ್ತಿ. ಬಬ್ಬಲಿ ಬಣದಕ್ಕೆ ನಿನಗ ಸಮಾಧಿ ಆಗ್ತದ. ಹೌದಾ? ಅಲ್ಲಿ ಬಂದ ನಿನಗೆ ಮುಂಡಾಸ ಸುತ್ತಿ ಸುತ್ತಿ ನಿನಗ ಭಂಡಾರ ಹಾರಿಸಿ ಹೋಗ್ತೇವೆ ಅಂತೇಳಿ ಸ್ವಯಂಬ್ರಹ್ಮ ಕೈಲಾಸದೊಳಗ ಮಾತು ಕೊಟ್ಟ. ಹೌದಾ ಹೌದಾ? ಅಲ್ಲಿ ಒಂದು ಘಟನೆ ಆಯ್ತ್ರಿ. ಏನಾಯ್ತು ಅಂತ ಕೇಳಿದ್ರ ಏನ್ರಿಪ್ಪ? ಬಸವಣ್ಣಪ್ಪ ವಿಚಾರ ಮಾಡಿದ. ಆಹಾ ಏನಂತ ಕೇಳಿದ್ರ ಹೆಂಗ್ರಿಪ್ಪ? ಸ್ವಯಂಬ್ರಹ್ಮ ಹೇಳ್ತಾನ, ಆಹಾ ಈ ಭೂಮಿ ಬಿಗು ಮಾಡ್ಬೇಕಾಗ್ಯದ. ಬಿಗು ಮಾಡ್ಬೇಕಾಗ್ಯದ. ಹೌದಾ? ಆಹಾ ಮುಂದೊಂದು ದಿನ ಕರಿತಲಿ ಮಹನವ್ರು ಈ ಭೂಮಿ ಮ್ಯಾಗ ಬರವ್ರದವ್ರು. ಹೌದಾ? ಈ ಭೂಮಿ ಬಿಗಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಬಸವನಪ್ಪ ಹೇಳಿದ. ಹೌದು ಹೌದು. ಹಾ ಹಾ ಇರ್ಲಿ. ಅವಾಗ ಬಸವನಪ್ಪ ಆಹಾ ಯಾರು ಅಂತ ಕೇಳಿದ್ರ ಯಾರಪ್ಪ? ಜಾಂಬಾಲ ಮುನಿ ಮಕ್ಕಳಾಗಿರ್ತಕ್ಕಂಥವ್ರು. ಹೌದಾ ಹೌದಾ? ಜಾಂಬಾಲ ಮುನಿ ಮಕ್ಕಳು ಏನ್ ಮಾಡ್ತಿದ್ದ? ಪಾತಾಳದೊಳಗ ಆಹಾ ನೀರಿನೊಳಗ ಕೂತ್ ತಪ ಮಾಡ್ತಿದ್ದ ಜಾಂಬಾಲ ಮುನಿ. ಆ ಜಾಂಬಾಲ ಮುನಿ ಮಕ್ಕಳನ್ನ ಹೌದು ಹೌದು. ಕೌಡಿ ಸರ ಮಾಡಿ ಕೊಳ್ಳಾಗ ಹಾಕೊಂಡು ಕೂತಿದತ್ತ. ಹೌದು ಹೌದು. ಅವಾಗ ತನ್ನ ಕೊಂಬೆದಿಂದ ಹೋಗಿ ಜಾಂಬಾಲ ಮುನಿ ಹೇಳ್ತಾನತ್ತ, ಏನಪ್ಪ? ನಿನ್ನ ಮಕ್ಕಳನ್ನ ಕುಡಪ್ಪ, ನಿನ್ನ ಮಕ್ಕಳದಿಂದ ಒಂದ್ ಇಲ್ಲಿ ಉತ್ಪತ್ತಿ ಆಗ್ಬೇಕಾಗ್ಯದ. ಹೌದಾ? ಏನಾಗ್ಬೇಕದ? ಒಂದು ಕಾರ್ಯ ನಡಿಬೇಕಾಗ್ಯದ. ಕಾರ್ಯ ನಡಿಬೇಕಾಗ್ಯದ. ಬಸವಣ್ಣಪ್ಪ ಸುಳ್ಳು ಹೇಳಿದ. ಹೌದು. ತನ್ನ ಕೊಂಬದಿಂದ ಆಹಾ
ಆ ಮಕ್ಕಳ ಸರ ತಕ್ಕೊಂಡು ಬಂದ ಹಾ ಹಾ ಹೌದಾ ಹಾ ಹಾ ರಕ್ತ ಮುನಿನ ತುಳಿದ ತುಳದ ಹೆಪ್ಪ ಮುನಿನ ತುಳಿದ ಹಾ ಹಾ ಎಲ್ಲ ಮುನಿಗಳ ತುಳಿದ ಲಾಸ್ಟ್ ಬಿಗು ಮುನಿನ ತುಳಿದ ಭೂಮಿ ಬಿಗು ಮಾಡಿದ ಬಿಡು ಮಾಡ್ದ ಏನ ಜಾಂಬಾಲ ಮುನಿ ಮಕ್ಕಳದಾರ ನೋಡು ಹೌದಾ ಎಲ್ಲಾರು ನೀ ಭೂಮಿಗೆ ತುಳಿದ ಭೂಮಿ ಬಿಗು ಮುನಿನ ತುಳಿದ ಭೂಮಿ ಬಿಗು ಮಾಡಿದ ಮಾಡ್ದ ಅವಾಗ ಜಾಂಬಾಲ ಮುನಿ ಶ್ರಾಪ ಕೊಟ್ಟತ ಬಸವಣ್ಣಪ್ಪ ಏನಂತೇಳಿ ಹೆಂಗ ಏ ಬಸವಣ್ಣ ನನ್ನ ಮಕ್ಕಳನ್ನ ಯಾವಾಗ ನೀ ಸುಳ್ಳು ಹೇಳಿ ಓದಿ ಅಂದ್ರ ಓದಿ ಅಂದ್ರ ಮುಂದೊಂದು ದಿನ ಇದೇ ಬಿಗಿಯಾದ ಭೂಮಿಯ ಮ್ಯಾಗ ಕಾಲ ಬಸವಣ್ಣಾಗಿ ಆಹಾ 2 ಕೋಡ 4 ಕಾಲ ಕಾಲ ಒಂದ ಬಾಲ ಹಾ. ಹುಟ್ಟಿ ಬರ್ತಿ ಹೌದು ಇದೇ ಭೂಮಿ ಮ್ಯಾಗ ಹೆಂಗ ನನ್ನ ಮಕ್ಕಳನ್ನ ತುಳಿದು ಬಿಗಿ ಮಾಡಿ ಅಂದ್ರ ಆಹಾ ಇದೇ ಭೂಮಿ ಮ್ಯಾಗ ಜನ ಕರಿತಲಿ ಮಾನವರು ನಿತ್ತು ನೋಡು ಹಂಗ ಆಹಾ ನಿನ್ನ ಭೂಮಿ ಮ್ಯಾಗ ಸರ್ತ ಹೊಡಿಬೇಕಂತ ಹೇಳಿ ಆಹಾ ಯಾರ ಶ್ರಾಪ ಕೊಟ್ರು ಯಾರಿಪ್ಪ ಜಾಂಬಾಲ ಮುನಿ ಶ್ರಾಪ ಕೊಟ್ಟ ಕೊಟ್ಟ ಹಂಗ ಹೆಂಗ್ರಿಪ್ಪ ಕರಿತಲಿ ಮಾನವ್ರು ನಿತ್ತು ನೋಡಬೇಕು ಕರಿತಲೆ ಮಾಡೋರ್ ನಿಂತ ನೋಡ್ಬೇಕು ನಿನ್ನ ಬಾಯಾಗ ಬುರುಗ ಬಂದ್ರು ಬಿಡಬಾರ್ದು ನಿತ್ತು ಬಾರ ಕೊಲ್ಲೆ ಹೊಡೆದಿಕ್ಕಿಸಿದ ನೀನು ಓಡಿಸ್ಬೇಕಿದೆ ಬಿಗಿ ಭೂಮಿ ಮ್ಯಾಗ ಅಂತೇಳಿ ಬಸವನಿಗೆ ಶ್ರಾಪ ಕೊಟ್ಟ ಹೌದಾ ಅವಾಗೀಗ ಬಾಯಾಗ ಬುರುಗ ಬಂದ್ರು ಸಹಿತ ಬಿಡಂಗಿಲ್ಲ ಸರ್ತ ಹೊಡಿತಾರ ಭೂಮಿ ಮ್ಯಾಗ ಯಾರ ಶ್ರಾಪ ಅಂತ ಕೇಳಿದ್ರ ಹೌದಾ ಅದು ಜಾಂಬಾಲ ಮುನಿ ಶ್ರಾಪ ಆಗ್ಯದ ಬಸವಣ್ಣಪ್ಪಗ ಹೌದು ಹೌದು ಹೌದಿಲ್ಲ ಆಹಾ ಹಂಗ ಸೃಷ್ಟಿ ಉತ್ಪತ್ತಿಯಾಗಿ ಬಂದದ ಬಂದಾದ ಅದಕ್ಕಿರ್ಲಿ ಆಹಾ ನಮ್ಮ ಸರ್ಜೋಡಿ ಕಲಾವಂತರ ಭಂಡಾರದಂತಕ್ಕಂತ ಯುವತಿದಂತಕ್ಕಂತ ಭಸ್ಮ ಅಂತಕ್ಕಂತ ಹಿಡ್ಕೊಂಡು ಆಹಾ ಹೌದಿಲ್ಲ ಹಾ. ಯಾಕಂದ್ರೆ ಕೊಂದ್ರಿ ನೀವಲ್ಲಿ ಆಹಾ ಏನ್ ಆಗೈತೆ ಅನ್ನೋದು ಗುರುತಿಲ್ಲ ಸರ್ಗಳಿಗೆ ಹೌದು ಹೌದು ಭಸ್ಮಾಸೂರ ಆಹಾ ವರ ಪಡ್ಕೊಂಡ ಹೌದು ಮುಂದ ತಾನ ಪರಮಾತ್ಮನ ಸುಡಬೇಕಿನ ಈ 3 ಲೋಕ ನಾನೇ ಆಳಬೇಕು ಆಹಾ 3 ಲೋಕದ ಒಡಿಯ ನಾನೇ ಆಗಬೇಕು ಹೌದು ಅಂದಕ್ಕಿಸಿಂದ ಏನ ಮಾಡಿದ ಏನು ಮಾಡಿದ ಪರಮಾತ್ಮನೇ ಸುಡಾಕ ಬೆನ್ ಹತ್ತಿ ಬಿಟ್ಟ ಇದು ವರ ಕೊಟ್ಟಿದ ಪರಮಾತ್ಮ ದಿಕ್ ತೆಪ್ಪ ಓಡಾಕೈತ್ರಿ ಇದು ಹೌದು ಹೌದು ಭಸ್ಮಾಸೂರ ವರ ಕೊಟ್ಟನ ಈ ಹಸ್ತ ಇಟ್ರ ಸುಡ್ತಾನು ಸುಡ್ತಾನು ಪರಮಾತ್ಮ ದಿಕ್ ಟೈಪ್ ಓಡಾಕೈತಿತ್ತ ಅವಾಗ ಭಸ್ಮಾಸೂರ ಬೆನ್ ಹತ್ತಿದ ಆಹಾ ಅವಾಗ ವಿಷ್ಣು ಪರಮಾತ್ಮನ ಏನ್ ಮಾಡಿದ ಆಹಾ ವಿಷ್ಣು ಪರಮಾತ್ಮ ಏನ್ ಮಾಡ್ತಾನಂತ ಕೇಳಿದ್ರ ಆಹಾ ಮೋಹಿನಿ ರೂಪ ತೊಟ್ಟ ತೊಟ್ಟ ಮೋಹಿನಿ ರೂಪನ್ನ ತೊಟ್ಟ ಆಹಾ ಅವಾಗ ಹೆಣ್ಮಗಳ ರೂಪಾಗಿ ಮೋಹಿನಿ ರೂಪನ್ನ ತೊಟ್ಟ ನಿತ್ತ ಹೌದು ಅವಾಗ ಭಸ್ಮಾಸುರತನ ಹೌದು ಏ ಮೋಹಿನಿ ಆಹಾ ನಿನ್ನ ಮ್ಯಾಗ ಮನಸ್ಸಾಗ್ಯದ ಹೌದು ನಿನ್ನ ಮ್ಯಾಗ ಸಂಭಾಗ ಕೂಡ್ಬೇಕಾಗ್ಯದ ಹೌದು ಅಂದ ಕಾಲಕ್ಕ ವಿಷ್ಣು ಪರಮಾತ್ಮ ಮೋಹಿನಿ ರೂಪ ತಳೆದ್ ಹೇಳ್ತಾನ ವಿಷ್ಣು ಪರಮಾತ್ಮ ಯಾರಿಗೆ ತೆಕ್ಕಿದ್ರ ಭಸ್ಮಾಸುರ ಹೇಳ್ತಾನತ್ತ ಆಹಾ ಏನತ್ರಿಪ್ಪ ನಾನೊಂದು ಆಟ ಆಡ್ತೇನೆ ಹೌದು ನಾ ಹೆಂಗ ಆಟ ಆಡ್ತಾನ ಹಂಗ ಜೇರ್ ನೀನು ಆಟ ಆಡ್ಬೇಕು ಆಟ ಮುಗಿದ ಮೇಲೆ ನನಗೂ ನಿನಗೂ ಸಂಭೋಗ ಅಂದ ವಿಷ್ಣು ಪರಮಾತ್ಮ ಹೌದು ಹೌದು ಕಾಣೆ ಉತ್ತತ್ತಿ ಕಾಣೆ ಉತ್ತತ್ತಿ ಅಂತೇಳಿ ಎಲ್ಲಿಗೆ ಬತ್ತೋ ಸಂಗಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಅಂತೇಳಿ ಜೋಡ್ ಹಸ್ತಿಟ್ಕೊಂಡ ಹೌದು ಅವು ಹಸ್ತಿಟ್ಕೊಂಡ ಸುಟ್ಕೊಂಡು ಸತ್ತ ಭಸ್ಮಾಸುರ ಹೌದಾ ಕೊಂದ್ರಿ ಹೌದು ಹೌದು ತಲೆ ಕೆಟ್ಟ ಭಸ್ಮಾಸುರ ಎಲ್ಲಾ ಭಸ್ಮ ತಂದು ಕೂಡ ನೀವು ಕೊಂದ್ರಿ ಅಂದ್ರೆ ಸರ್ ಇಲ್ಲಿ ಭಸ್ಮ ಹಾ ಧಿಕ್ಕಾರ ಅಂತ ಇಲ್ಲಿ ಇಲ್ಲ ಮಾತಾಡಿದ್ರ ಒಂದು ಸ್ವಲ್ಪ ಹಾ ಹಾ ನಮಗ ವ್ಯತ್ಯಾಸ ಫೇಲ್ ಅನಿಸ್ಯದ ಫೇಲ್ ಅನಿಸ್ಯಾದ ಹೌದಿಲ್ಲ ಹೌದು ಭಂಡಾರದಿಂದ ಏನ ಪವಾಡ ಆಗ್ಯದ ಭಸ್ಮದಿಂದ ಏನ ಪವಾಡ ಆಗ್ಯದ ಹೌದು ಹೌದು ಯಾಕೆ ಭಸ್ಮದಿಂದ ಪವಾಡ ಏನೇನಾಗ್ಯಾವ ಅಂತಕ್ಕಂತ ಮುಂದಿನ ಸಂಧಿ ಏನು ಸೊಲ್ಲಾಪುರ ಸಿದ್ದರಾಮೇಶ್ವರ ಹುಟ್ಟಿ ಬರ್ಬೇಕಾದ್ರೆ ಜಗದ್ಗುರು ಯವನ ಸಿದ್ದೇಶ್ವರ ಭಸ್ಮದವ ಹೌದಾ ಸುಗ್ಗಲದೇವಿ ಉದರನ್ನ ಮುಟ್ಟಿ ಹಾ ಹಾ ನಿನ್ನ ಉದರದಿಂದ ಇಂಥ ಮಗನೇ ಹುಟ್ಟುತ್ತಾನಂತೇಳಿ ಭಸ್ಮ ಎಳದ್ ಹೇಳ್ಯಾನ ಸುಗ್ಗಲದೇವಿಗೆ ಹೌದು ಹೌದು ಇದು ಭಸ್ಮದ ವಿಷಯ ಅಲ್ಲ ಹಾ ಹಾ ಶ್ರೀಶೈಲದ ಮಲ್ಲಿಕಾರ್ಜುನ ಯುಗಾದಿ ಪಡಿಕೆಗೆ ಸದ್ಯ ಎಲ್ಲ ಭಕ್ತರು ಹೌದು ಪಾದಯಾತ್ರೆ ಮಾಡ್ಕೊತ ಹೋಗ್ತಾರ ಹೌದಾ ಶ್ರೀಶೈಲ ಮಲ್ಲಿಕಾರ್ಜುನ ಸದ್ಯ ಭಸ್ಮದ ಆಹಾ ಅಂತ ಶ್ರೀಶೈಲ ಮಲ್ಲಿಕಾರ್ಜುನ ಬಂದ ಸೊಲ್ಲಾಪುರ ಸಿದ್ದರಾಮೇಶ್ವರ ಅಂಗೈ ಒಳಗೆ ಎತ್ತಿ ಹಿಡ್ದಾನು ಹೌದಾ ಇಲ್ಲಿ ಭಸ್ಮ ಇಲ್ಲ ಹಾ ಹಾ ಇಲ್ಲಿ ಪವಾಡ ಅಂತ ಹೇಳ್ರಿ ಸರ್ ಹಾ ಹಾ ಹೌದಿಲ್ಲ ಹಾ ಅದಕ್ಕಿರ್ಲಿ ಪುಣ್ಯಾತ್ಮರನ್ನ ಭಂಡಾರ ಅಂತಕ್ಕಂಥದ್ದು ಹೆಂಗತ ಕೇಳಿದ್ರ ಹೆಂಗ್ರಿಪ್ಪ ಯಾಕಂದ್ರ ಭಂಡಾರ ಹಚ್ಚಿದವ್ರ ಮನಿ ಬಂಗಾರ ಅಂತ ಹೇಳ್ತಾರ ಹೇಳ್ತಾರಿಪ್ಪ ಹೌದಿಲ್ಲ ಹೌದು ಭಂಡಾರಕ್ಕೆ ಹೊಟ್ಟೆ ಅಧಿಕಾರಿ ಮಾಡೋಂಗಿಲ್ಲ ಹೌದು ಭಂಡಾರಕ್ಕೆ ಯಾರು ಅಧಿಕಾರಿ ಮಾಡಿದ್ರು ಅಂತ ಕೇಳಿದ್ರ ಯಾರು ಗದಗ ಜಿಲ್ಲೆಯ ಬೆಟ್ಟಗೇರಿ ಹಾ ಹಾ ಊರಂತಕ್ಕಂಥ ದೈಗೊಂಡ ಗೌಡ ಆಹಾ ಏನ್ ಮಾಡಿದ ದೈಗೊಂಡ ಗೌಡ